ಬೀಗ್ರೆ ಇದಾಕೆ ಆಚೆ ಕಡೆ ಬಂದು ನಿಂತ್ಕೊಂಡ್ಬಿಟ್ಟು ಏನೋ ಯೋಚನೆ ಮಾಡ್ತಿದ್ರಲ್ಲ, ಯಾರಿಗೋ ಕಾಯ್ಕೊಂಡು ನಿಂತಿರಂಗಿದ್ದೀರಲ್ಲ. ಅದೇ ಊರಿಂದ ಹುಡುಗರೆಲ್ಲ ಬರ್ತಿದಾರಲ್ಲ, ನಮ್ ಸರೋಜಮ್ಮ ಕುಮಾರಣ್ಣ ಅವರೆಲ್ಲ, ಅವ್ರಿಗೆ ಕಾಯ್ಕೊಂಡು ನಿಂತಿದ್ದೀರಾ ಅಂದ್ರೆ ಯಾವಾಗ ಬರ್ತಾರಂತ ಫೋನ್ ಮಾಡಿದ್ರು ಬರ್ರಿ. ನಾನ್ ಸೊಸೆ ಫೋನ್ ಮಾಡಿದ್ಲು ಸರೋಜಮ್ಮಂಗೆ, ಇನ್ನೇನ್ ಹತ್ತತ್ರ ಇದಾರಂತೆ, ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಅಷ್ಟಲ್ಲಿ ಬಂದ್ಬಿಡ್ತಾರಂತೆ. ಕಾರಲ್ಲಿ ಎಲ್ಲಾರು ಆರಾಮಾಗಿ ಬರ್ತಿದಾರಂತೆ. ಬರ್ತಾರೆ ಕಣ್ ಬರ್ರಿ. ವಾ ಬರ್ರಿ, ನೀವು ಮೊದ್ಲು ಊಟ ಮಾಡಿ ಬರ್ರಿ. ಬೆಳಿಗ್ಗೆ ಏನೋ ಪಲಾವ್ ತಿಂಡಿ ಏನೋ ಸರಿಯಾಗಿ ಊಟ ಮಾಡ್ಲಿಲ್ಲ, ಏನಿಲ್ಲ. ಒಂದಿಟ್ಟು ಅನ್ನ ಸಾಂಬಾರ್ ಮಾಡಿದಾಳೆ ಅಮ್ಮಣ್ಣಿ. ಬರ್ರಿ, ಮೊದ್ಲು ಊಟ ಮಾಡಿ ಬರ್ರಿ ನೀವು ಒಳಗಡೆ. ಅದ್ಯಾಕೆ ಆಚೆ ಕಡೆ ನಿಂತಿದ್ದೀರಾ? ಅಲ್ಲ, ಈ ಬಿಸ್ಲಲ್ಲಿ ಬಂದ್ಬಿಟ್ಟು ಯಾಕೆ ಆಚೆ ಕಡೆ ನಿಂತಿದ್ದೀರಾ? ಬರ್ರಿ ಒಳಿಕ್ ಹೋಗೋಣ. ಆ ಶಾಮಿಯಾನದವ್ರು ಬೇರೆ ಹೇಳಿದೀವಿ, ಶಾಮಿಯಾನ ಹಾಕಪ್ಪ ಅಂತ. ಅವ್ರು ನೋಡಿದ್ರೆ ಇಷ್ಟೊತ್ತಾದ್ರೂ ಬರ್ಲಿಲ್ಲ. ಬರ್ರಿ ಬೀಗೆ, ಊಟ ಮಾಡಿ ಬರ್ರಿ. ಅದ್ಯಾಕೆ ಇಷ್ಟೊಂದು ಬೇಜಾರಲ್ಲಿ ನಿಂತಿದ್ದೀರಲ್ಲ ನೀವು, ಏನೋ ಯೋಚನೆ ಮಾಡ್ಕೊಂಡು? ಅಲ್ಲ, ನಿಮ್ ಊರಿಗೆ ಬಂದಾಗ ನನಗೊಂದು ಈಟು ಬೇಜಾರಾಗ್ದಂಗೆ ನೋಡ್ಕೊಂಡ್ಬಿಟ್ರಿ ನೀವು. ಇವಾಗ ನೀವು ಆಚೆ ಕಡೆ ಬಂದು ನಿಂತಿದ್ರಲ್ಲ, ನೀವು ನನಗ್ ಬೇಜಾರಾಗಲ್ವಾ? ಬರ್ರಿ, ನನ್ ಜೊತೆಲೇ ಇರ್ಬೇಕು ನೀವು. ಬೀಗ್ರೆ, ಏನಕ್ಕೆ ಬೇಜಾರು ಮಾಡ್ಕೊಳ್ಳಿ ನಾನು? ಏನಿಲ್ಲ, ಇನ್ನೇನು ಹುಡುಗರೆಲ್ಲ ಬರ್ತಿದಾರಂತೆ ಗೊತ್ತಾಯ್ತು, ಫೋನ್ ಮಾಡಿದ್ರು ನನ್ಗೂನು. ಅಲ್ಲ ಕಣ್ರಿ ಬೀಗ್ರೆ, ನಮ್ಮ ಅಜ್ಜನೂ ಅಣ್ಣ ಆವಾಗ್ಲೇ ಕೋಳಿ ತಗೊಂಡ್ಬರ್ತೀವಿ, ಕೋಳಿ ಕಟ್ ಮಾಡಿಸ್ಕೊಂಡ್ ಬರ್ತೀನಿ ಅಂತ ಹೋದವರು, ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಅಂತ ಯೋಚನೆ ಮಾಡ್ತಿದೀನಿ. ಅದಕ್ಕೋಸ್ಕರ. ಅಲ್ಲ ಬೀಗ್ರೆ, ಇನ್ನೆಲ್ಲ ಹೋಗಿರ್ತಾರ ಅವರು, ಕೋಳಿ ಕಟ್ ಮಾಡಿಸ್ಕೊಂಡು ಮನೆಗೆ ಬೇರೆ ಒಂದ್ ಸ್ವಲ್ಪ ನಿಂಬೆ ಹಣ್ಣು, ಸೌತೆಕಾಯಿ, ಈರುಳ್ಳಿ ಇವೆಲ್ಲ ತಗೊಂಡ್ಬರ್ರಿ ಅಂತ ಬೇರೆ ಹೇಳಿದ್ದೆ, ಕೊತ್ತಂಬರಿ ಸೊಪ್ಪು ಇವೆಲ್ಲ ತಗೊಂಡು ಬರ್ತಿರ್ಬೇಕು. ಬರ್ತಾರ್ಕಂಡ್ ಬರ್ರಿ, ಅದ್ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಿದ್ದೀರಾ ನೀವು? ಹಾಗೇನಿಲ್ಲ ಕಣ್ ಬೀಗ್ರೆ, ಬರ್ತಾರೆ, ನನಗೂ ಗೊತ್ತು, ಅದ್ರ ಬಗ್ಗೆ ಏನ್ ಯೋಚನೆ ಇಲ್ಲ. ನಮ್ಮ ಅಜ್ಜ ಆವಾಗ್ಲೇನೆ ನನಗೆ ತೋಟತಾವ್ ಕರಿತಿತ್ತು, ನನಗೆ ಬೇಜಾರಾಗ್ತಿದೆ, ತೋಟತಾವ್ ಹೋಗ್ ಬರಮ್ಮ, ಹೋಗಿ ಬೀಗ್ರ ತೋಟ ಎಲ್ಲ ನೋಡ್ಕೊಂಡ್ ಬರೋಣ, ಅಡಿಕೆ ತೋಟ ಎಲ್ಲ ನೋಡ್ಕೊಂಡ್ ಬರೋಣ, ತೆಂಗಿನ ತೋಟ, ಅಡಿಕೆ ತೋಟ, ಏನೇನ್ ಬೆಳೆ ಬೆಳೆದಿದ್ದಾರೆ ಎಲ್ಲ ನೋಡ್ಕೊಂಡ್ ಬರೋಣ ಬಾ ಅಂತ ಕರಿತಿದ್ರು. ಹಂಗಾಗಿ ಹಣ್ಣು ಜೊತೆಲಿ ಏನಾದ್ರೂ ಕರ್ಕೊಂಡು ಗಿರ್ಕೊಂಡು ತೋಟದ ಹತ್ರ ಹೋಗ್ಬಿಟ್ರ ಏನು ಅಂತ ನಾನು ಯೋಚನೆ ಮಾಡ್ತಿದ್ದೀನಿ ಆಟೆಯ. ಇಲ್ಲ ಕಣ್ ಬರ್ರಿ ಬೀಗ್ರೆ, ಇವತ್ತು ಇನ್ನೆಲ್ ಜಾತ್ರೆ, ಮನೇಲಿ ಇನ್ನೂ ಅಡಿಗೆ ಆಗಿಲ್ಲ, ಏನಿಲ್ಲ, ಇನ್ನು ಕೋಳಿ ತಗೊಂಡ್ ಬರ್ತೀವಂತ ಕೋಳಿ ಕಟ್ ಮಾಡಿಸ್ಕೊಂಡ್ ಬರ್ತೀನಿ ಅಂತ ಹೋದವ್ರು ಅದಂಗೆ ತೋಟದ ಹತ್ರ ಹೋಗ್ಬಿಡ್ತಾರೆ. ಬೇಕಾದ್ರೆ ಊಟ ಗೀಟ ಮಾಡ್ಕೊಂಡು ಸಾಯಂಕಾಲದ ಕಡೆಯಿಂದ ಹೋಗ್ ಬರ್ತಾರವ್ರು. ನೀವೇನು ಯೋಚನೆ ಮಾಡ್ಬೇಡಿ ಕಣ್ ಬರ್ರಿ. ಇದೇ ಅನ್ಸುತ್ತೆ ಸಾಮಾನ್ಯಕ್ಕೆ ಮನೆ. ಅಲ್ಲಿ ಪಕ್ಕದ ಮನೆಯವ್ರಿಗೆ ಕೇಳಿದಾಗ ಇದೇ ಮನೆ ಅಂತ ತೋರಿಸಿರು. ಈ ಮನೆನೋ ಯಾವ್ದು ಮನೆನೋ ಅಂತ ಗೊತ್ತಿಲ್ವಲ್ಲ. ಯಾರೋ ನಿಂತಿರಂಗಿದ್ದಾರೆ, ನೋಡೋಣ, ಅವ್ರಿಗೆ ಕೇಳ್ತೀನಿ. ಆಗಳ ನಮ್ಮ ಗೌರಜ್ಜಿ ಅಲ್ವಾ ಅಲ್ಲಿ ನಿಂತಿರೋದು? ಓಹೋ, ಕರೆಕ್ಟು ನಮ್ಮ ಗೌರಜ್ಜಿನೇ ನಿಂತಿರೋದು. ಹಂಗಾರೆ ಅದೇ ಮನೆ ನಮ್ಮ ಗೌರಜ್ಜಿ ನಿಂತಿದ್ದಾರೆ ಅಂದ್ರೆ ಅದೇ ಬೀಗ್ರ ಮನೆ. ಹೋಗಿ ಮೊದಲು ಮಾತಾಡ್ಸೋಣ. ಅಲ್ಲ, ನಮ್ಮ ರಂಗಜ್ಜಂಗೆ ಫೋನ್ ಮಾಡಿದ್ರೆ ಫೋನೇ ಎತ್ತದ್ ಬೇಡವಾ? ನಾನು ಬಂದು ಬಸ್ ಸ್ಟ್ಯಾಂಡಲ್ಲಿ ಇಳಿದ್ಬಿಟ್ಟು ಎಲ್ಲಾರ್ಗೂ ಕೇಳ್ಕೊಂಡು, ಹೊಸ ಊರು ಬೇರೆ ನನಗೆ ಗೊತ್ತಿಲ್ಲ, ಏನಿಲ್ಲ, ಯಾರು ಪರಿಚಯ ಇಲ್ಲ, ಕೇಳ್ಕೊಂಡ್ ಬರ್ತಿದೀನಿ. ಹೋಗತ್ಲಾಗಿ ಹೆಂಗ ಮನೆ ಸಿಕ್ತಲ್ಲ ಸದ್ಯ. ನಮ್ ಶಂಕರಾಜ್ ಬಂತು. ಶಂಕರಾಜ, ಇವಾಗ ಬಂದೇನು? ಸರಿ ಕಣ್ ಬಾ ರಾಜ, ಅಪರೂಪಕ್ಕೆ ಹೆಂಗ ನಾವೇನು ನೀನೇನು ಬರಲ್ಲ ಅನ್ಕೊಂಡಿದ್ದು, ಹೆಂಗ ಬಂದಲ್ಲಪ್ಪ ಸದ್ಯ. ಬಾರ ಶಂಕರಜ್ಜ, ನೀನ್ ಬರ್ತೀಯ ಅಂತ ನಮಗ್ ಗ್ಯಾರಂಟಿ ಇರಲಿಲ್ಲ ಕಣಜ್ಜ. ಅಯ್ಯೋ 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 ಅಯ್ಯೋ, ಏನ ಬಿಸ್ತಲ್ ಬಂದೇನಜ್ಜ? ಬಿಸ್ತಲ್ ನಡ್ಕೊಂಡ್ ಬಂದ ಒಬ್ನೇ ಗೇಟಿಂದ? ಅಲ್ಲ ಕಣಜ್ಜ, ಗೇಟಿಂದ ಬರ್ಬೇಕಾದ್ರೆ ಒಂದ್ ಮಾತು ಫೋನ್ ಮಾಡಿದ್ರೆ ನಮ್ಮ ಹುಡುಗರಿಗೋ ಯಾರಿಗಾರ ಕಳಿಸ್ತಿದ್ದೀರಲ್ಲೇನಜ್ಜ? ಆರಾಮಾಗಿ ಬೈಕಲ್ಲಿ ಬಂದ್ಬಿಡ್ತಿದ್ದೆ. ಬಿಸ್ತಲ್ಲಿ ಒಬ್ನೇ ನಡ್ಕೊಂಡ್ ಬಂದ್ರೇನಜ್ಜ? ಇಲ್ಲ, ಹೂ ಕಣ್ತಾಯಿ ಸುಮ್ಕಿರತ್ಲಾಗಿ, ನನ್ಗಂತೂ ಸಾಕಾಗೋಯ್ತು ಅತ್ಲಾಗಿ. ಬರೋ ಅಷ್ಟ್ರಲ್ಲಿ ಸಾಕ್ ಅನ್ಸ್ಬಿಡ್ತು ಕಣಮ್ಮ. ನನ್ಗೆ ಆಚಾರ ಕತ್ಲಾಗಿ ಈ ಊರಲ್ಲಿ ಯಾರು ಪರಿಚಯ ಇಲ್ಲ. ಇದೇ ಸಲಿ ಮೊದಲನೇ ಸಲಿ ಬರ್ತಿರೋದು. ಕೇಳ್ಕೊಂಡು ಬರೋ ಅಷ್ಟ್ರಲ್ಲಿ ಸಾಕಾಗೋಯ್ತು ಕಣಮ್ಮ ಅತ್ಲಾಗಿ. ಗೇಟ್ ಹತ್ರ ಬಂದು ಇಳ್ದೆ, ಆಮೇಕಿಂದ ನಮ್ಮ ರಂಗಜ್ಜಂಗ್ ಫೋನ್ ಮಾಡಿದೆ. ರಂಗಜ್ಜಂಗ್ ಫೋನ್ ನಂಬರ್ ಒಂದೇ ಇರೋದ್ನಂತವ. ಅವನಿಗೆ ಫೋನ್ ಮಾಡಿದ್ರೆ ಫೋನೇ ಎತ್ತದ್ ಬೇಡವಾ? 2-3 ಸಲಿ ಮಾಡ್ದೆ ಕಣಮ್ಮ. ಉದ್ದಾನುದ್ದಕ್ಕೂ ದಾರಿ ಉದ್ದಕ್ಕೂ ಫೋನ್ ಮಾಡ್ಕೊಂಡ್ ಬಂದೆ, ಫೋನೇ ಎತ್ತಲಿಲ್ಲ. ಹೋಗತ್ಲಾಗ ಅನ್ಕೊಂಡು ಸುಮ್ಕೆ ಹತ್ಲಾಗ ಬಂದೆ. ಊರ ಹತ್ರ ಬಂದಾದ್ಮೇಲೆ ನಿಮ್ಮ ಮನೆ ಯಾವ್ದಂತಾನು ಬೇರೆ ಗೊತ್ತಿಲ್ಲ. ಇವತ್ತೇ ಮೊದ್ಲಲ್ವ ನಿಮ್ಮ ಮನೆಗೆ ಬರ್ತಿರೋದು ನಾನು, ಒಂದು ಗೊತ್ತಾಗ್ತಿಲ್ಲ, ಏನಿಲ್ಲ. ಆಮೇಕಿಂದ ಬಂದೆ. ಅಲ್ಲಿ ಅಕ್ಕ ನಿಮ್ಮ ಊರ್ ದೇವಸ್ಥಾನ ಹತ್ರ ಕೇಳ್ದೆ, ಹಿಂಗಿಂಗಂತ ಮನೆ ಯಾವ್ದಪ್ಪ ಅಂತ. ಈ ಕಡೆ ತೋರ್ಸಿರುವ ನನಗೆ ಆಚಾರಕ್ಕೆ ಹೆಂಗ ನನ್ನ ಅದೃಷ್ಟಕ್ಕೆ ಹೆಂಗ ಗೌರಜ್ಜಿ ಇಲ್ಲಿ ನಿಂತಿತ್ತಂತ ಸರಿ ಆಗೋಯ್ತು, ಗುರುತಿಡ್ಕೊಂಡ್ ಬಂದೆ. ಇಲ್ಲ ಅಂದಿದ್ರೆ ಆ ಕಡೆ ಈ ಕಡೆ ಹೋಗಿ ಕೇಳಬೇಕಿತ್ತು ತಿರ್ಗಾ ನಾನು. ಅಯ್ಯೋ, ಬಿಸ್ಲು ಬೇರೆ ಸಿಕ್ಕಾಬಟ್ಟೆ ಕಣ, ಮಾತ್ಲಾಗ ನೀಗಿ ಅಂತ ಉರಿತೈತೆ. ಆ ಗೇಟಿಂದ ಬಿಸ್ಲಲ್ಲಿ ನಡ್ಕೊಂಬರೋಷ್ಟ್ರಲ್ಲಿ
ಅಯ್ಯೋ 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 ಸಾಕಾಗೋಯ್ತು ಕಣಮ್ಮ. ಅಮ್ಮಯ್ಯ ಒಂದ್ರಿಟ್ಟು ಕುಡಿಯಕ್ಕೆ ನೀರು ತಗೊಂಬಾರಮ್ಮ, ಮೊದಲು ನೀರು ಕುಡಿತೀನಿ, ಸುಧಾರಿಸ್ಕೊಳ್ತೀನಿ. ಅಯ್ಯೋ ಗಂಟ್ಲೆಲ್ಲ ಒಣಗ್ಬಿಡ್ತು ಕಣಮ್ಮ ಅತ್ಲಾಗಿ. ಅಯ್ಯೋ ಬಿಡತ್ಲಾಗ ಹೋಗ್ಲಿ ಅತ್ಲಾಗಿ. ಶಂಕರಜ್ಜ ಬೇಜಾರ್ ಮಾಡ್ಕೋಬೇಡ. ನಮ್ಗೆ ಮೊದ್ಲೇ ನೀನ್ ಬರ್ತೀಯ ಅಂತ ಗೊತ್ತಾಗಿರ್ತಿದ್ರೆ ಕರೆಕ್ಟ್ ಆಗಿ ಗೇಟ್ ಹತ್ರ ಯಾರು ಬಂದು ಮೊದ್ಲೇ ನಿನ್ಕೊಂತಿದ್ವು. ಎಂತ ಕೆಲ್ಸ ಆಗೋಯ್ತು. ಬಿಡ್ರಿ ಅತ್ಲಾಗಿ. ತಡ್ರಿ ಕುಡಿಯಕ್ ನೀರ್ ತಗೊಂಡ್ಬರ್ತೀವಿ ತಡ್ರಿ ಮೊದ್ಲು. ಅಲ್ಲ ಕಣ್ ಶಂಕರಜ್ಜ, ನೀನ್ ಬರ್ತೀಯ ಅಂತ ನಮ್ಗೆ ಗೊತ್ತಿಲ್ವಲ್ಲಜ್ಜ. ಅಲ್ಲ ನೀನ್ ಬರ್ತೀನಂತ ಅಲ್ಲಿ ಊರಲ್ಲಿ ಹೇಳಿದ್ರೆ ನಮ್ ಜೊತೆನಾದ್ರು, ಇಲ್ಲ ಅಂದ್ರೆ ನಮ್ಮ ಹುಡುಗರೆಲ್ಲಾರು ಕುಮಾರಣ್ಣ, ಸರೋಜಮ್ಮ, ರಮೇಶಪ್ಪ ಅನ್ನೋನು ಪವಿತ್ರಮ್ಮ 4 ಜನನು ಕಾರಲ್ಲಿ ಬರ್ತಿದ್ದಾರೆ. ಆರಾಮಾಗಿ ಕಾರಲ್ಲಿ ಕೂತ್ಕೊಂಡು ಬರ್ತಿರಲ್ವಾ? ಒಂದ್ ಮಾತು ಯಾರಿಗೂ ಹೇಳ್ದಂಗೆ ಸುಮ್ಕೆ ಬಂದ್ಬಿಟ್ಟ ನೀನು. ಆರಾಮಾಗಿ ಕಾರಲ್ಲಿ ಬರ್ತಿದ್ದಲ್ಲ. ಇಷ್ಟೊಂದೆಲ್ಲ ಅಯ್ಯೋ ಅನ್ಕೊಂಡು ಬಸ್ ಎಲ್ಲ ಹಿಡ್ಕೊಂಡು ಬಸ್ಸಲ್ಲೆಲ್ಲ ಬಂದು ತಿರ್ಗಾ ಗೇಟ್ ಹತ್ರ ಇಳಿದು ಬಿಸ್ತಲ್ಲಿ ನಡ್ಕೊಂಡ್ ಬರೋದು ಇವೆಲ್ಲ ಏನು ಇರ್ತಾನೆ ಇರಲಿಲ್ಲ. ಆರಾಮಾಗಿ ಬರ್ಬೋದಿತ್ತು. ಎಂತ ಕೆಲಸ ಮಾಡಿದ್ಯಾ ನೋಡಿ ನೀನು. ಅಯ್ಯೋ 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 ನಿಜವಾಗ್ಲೂ ಏನಮ್ಮ, ದಿಟ್ಟವಾಗ್ಲೂ ಹೇಳಮ್ಮ, ನೀನ್ ಹೇಳ್ತಿರೋದು ಕುಮಾರಣ್ಣ ಸರೋಜಮ್ಮ ಎಲ್ಲಾರು ಬರ್ತಿದಾರ? ಅಯ್ಯೋ ಎಂತ ಕೆಲ್ಸ ಆಗೋಯ್ತು ನೋಡು. ಎಂತ ಕೆಲ್ಸ ಆಗೋಯ್ತು. ಅಲ್ಲ ಕಣಮ್ಮ ಗೌರಮ್ಮ, ಮನೆ ಮುಂದ್ಲಾಸನೆ ಬಂದೆ ಕಣಮ್ಮ ನಾನು. ಹುಡುಗರೆಲ್ಲ ನಿಂತಿದ್ರು, ಏನೇನೋ ಕೆಲಸ ಮಾಡ್ತಿದ್ರು. ಏನೇನೋ ಕೆಲಸ ಮಾಡ್ತಿದಾರಲ್ಲಿ. ಇನ್ನೇನಕ್ಕೆ ಮಾತಾಡ್ಸೋಣ? ಇನ್ನೇನು ನಮ್ಮ ರಂಗಜ್ಜನೂ ಬೀಗ್ರ ಮನೆಗೆ ಹೋಗಿರ್ತಾನೆ, ಪಾಪ ಕೆಲ್ಸಗಳು ಇರ್ತವೆ, ಮಾಡ್ಕೊಳ್ಳಿ ಹುಡುಗರು ಅಂತ ನಾನು ಸುಮ್ಕಾಗಿ ಬಂದೆ ಕಣಮ್ಮ. ಆದ್ರೂ ನನಗೆ ಮನ್ಸಲ್ಲಿ ಅನಿಸ್ತಿತ್ತು, ಒಂದು ಮಾತು ಕೇಳೋಣ, ಕುಮಾರಣ್ಣ ಅವರೆಲ್ಲರೂ ಈಗ ಅವ್ರ ಅತ್ತೆಮ್ಮ ಅವ್ರ ಮನೆಗೆ ಹೋಗ್ದಂಗೆ ಇರ್ತಾರ? ನಿಜಾಲೂ ಹೋಗ್ತಾರೆ. ಕೇಳೋದೊಂದು ಮಾತು ಕೇಳೋಣ, ನೀವೇನಾದ್ರೂ ಊರಿಗೆ ಹೋಗ್ತಿದ್ದೀನಪ್ಪ ಜಾತ್ರೆಗೆ ಅಂತ ಕೇಳೋಣ ಅನಿಸ್ತಿತ್ತು. ಬಿಡತ್ಲಾಗ ಹೋಗ್ಲಿ ಅನ್ಕೊಂಡು ಸುಮ್ಮನೆ ನಾನು ಉದಾಸೀನ ಮಾಡ್ಕೊಂಡ್ ಬಂದ್ಬಿಟ್ಟೆ ನೋಡಿ. ಅಂತ ಕೆಲಸ ಆಗೋಯ್ತು. ಬಿಡತ್ಲಾಗ ಹೋಗ್ಲಿ. ಈಗ ಎಲ್ಲಿದಾರಂತೆ? ಅವರು ಬರ್ತಿದಾರಂತೆ ನಮ್ಮ ಕುಮಾರಣ್ಣ ಅವರೆಲ್ಲ? ಕಣಜ್ಜು, ಇನ್ನೇನ್ ಹತ್ತತ್ರ ಇದಾರಂತೆ. ಇನ್ನೇನು ಬಂದೇ ಬಿಟ್ರು ಅವ್ರುನು. ಇನ್ನೊಂದ್ 10 ನಿಮಿಷ 1/4 ಗಂಟೆ ಅಷ್ಟೊತ್ತಿಗೆ ಅವರು ಬರ್ತಾರೆ. ನೀನ್ ನೋಡಿ ಅಂತ ಕೆಲಸ ಮಾಡಿಯ. ಬಿಡತ್ಲಾಗ ಹೋಗ್ಲಿ ಅತ್ಲಾಗ ಏನು ಮಾಡಕ್ ಆಗಲ್ಲ. ಹೆಂಗ ಸದ್ಯ ಬಂದಿಯಲ್ಲ. ಊರು ಪರಿಚಯ ಇಲ್ಲ ಅಂದ್ರೂ, ಯಾರು ಪರಿಚಯದಲ್ಲಿ ಇಲ್ಲ ಅಂದ್ರೂ ಹೆಂಗ ಕೇಳ್ಕೊಂಡ್ ಹೆಂಗ ಆರಾಮಾಗಿ ಬಂದಿಯಲ್ಲ. ಅಲ್ಲ ನಮ್ಮ ಅಜ್ಜ ಫೋನ್ ರಿಸೀವ್ ಮಾಡ್ಲಿಲ್ವಾ? ನಿಂದು ಫೋನ್ ಎತ್ತಲಿಲ್ವಾ? ಎಲ್ಲ ಸುಮ್ಕಿರ ಮಾತ್ಲಾಗಿ. ಆ ಗೇಟ್ ಇಂದ ಇಳಿದು ದಾರಿ ಉದ್ದಕ್ಕೂನು ಫೋನ್ ಮಾಡ್ಕೊಂಡ್ ಬಂದೆ ಕಣಮ್ಮ ಆ ರಂಗಜ್ಜುಂಗೆ. ಒಂದ್ಸಲಿನಾದ್ರೂ ಫೋನ್ ಎತ್ತದ್ ಬೇಡವ ನಮ್ಮ ಅತ್ಲಾಗಿ? ಫೋನ್ ಎತ್ತಿದ್ರೆ ಅತ್ಲಾಗಿ ಈಗಳೆಲ್ಲ ರಂಗಜ್ಜ ಊರಿಗೆ ಗೇಟ್ ಹತ್ರ ಬಂದು ನಿಂತಿದ್ದೀನಿ ಕಳ್ಳ, ಬೈಕ್ ಯಾರಿಗಾರು ಹೇಳ್ಬಿಟ್ಟು ಕಳಿಸ್ಲಾ, ಬಿಸ್ಲ ನಡ್ಕೊಂಡ್ ಬರಕ್ಕಾಗಲ್ಲ ಅಂತ ಹೇಳ್ತಿದ್ದೆ ಕಣಮ್ಮ ಅತ್ಲಾಗಿ. ಬಿಡತ್ಲಾಗ ಹೋಗ್ಲಿ ಹಂಗ ಬಂದಲ್ಲ ಸದ್ಯ. ಬಿಡಮ್ಮ ಹೋಗ್ಲಿ ಅತ್ಲಾಗಿ. ಎತ್ಲಾಗ ಹೋದ ಅವನು ರಂಗಜ್ಜ? ಎಲೆ ಬರ್ಲಿ ತಡಿ ಒಂದ್ರಿಟ್ಟು ಕರಿಯತ್ ಕರೆದ್ಬಿಟ್ಟು ನೋಡು. ನನಗೆ ಒಂದ್ ಫೋನ್ ಎತ್ತದಲ್ಲೇ ಹೆಂಗೆ ಅಯ್ಯೋ ಅನಿಸ್ತಿದಾನಂತ ಅವನು. ಅವರು ಮಂತವಿಲ್ಲ ಕಣಜ್ಜ. ಮಂತವಿದ್ದಿದ್ರೆ ಸಾವನಿಕೆ ಫೋನ್ ಎತ್ ಬಿಡೋದು ಏನೋ ಗೊತ್ತಿಲ್ಲ. ಅವರು ಬೀಗರು ಟೌನಿಗೆ ಹೋಗ್ಬಿಟ್ಟು ಕೋಳಿ ಕಟ್ ಮಾಡಿಸ್ಕೊಂಡ್ ಬರ್ತೀವಿ, ಒಂದ್ 10 kg ಕೋಳಿ ತಗೊಂಡ್ ಬರ್ತೀವಂತ ಮಾತಾಡ್ಕೊಂಡು ಹೋದ್ರು. ಇನ್ನೊಂದ್ 10 ನಿಮಿಷ ಅವ್ರು ಬಂದ್ಬಿಡ್ತಾರ ಕಣಬಾ. ಇನ್ನು ಏನೇನೋ ತರಕಾರಿ ಅವೆಲ್ಲ ತಗೊಂಡ್ಬರ್ಬೇಕು. ತರಕಾರಿ ಅಂತೀನಿ, ಏನೇನೇನೋ ಸೌತೆಕಾಯಿ ಅವೆಲ್ಲ ತಗೊಂಡ್ಬರ್ಬೇಕು, ನಿಂಬೆ ಹಣ್ಣು ಅವೆಲ್ಲ ತಗೊಂಡ್ಬರ್ಬೇಕು ಅಂತ ಹೋದ್ರು. ಕೋಳಿ ಕಟ್ ಮಾಡಿಸ್ಕೊಂಡ್ ಬರ್ತೀವಿ ಅಂತ. ಹಂಗಾಗಿ ಸಾಮಾನ್ಯಕ್ಕೆ ಕೇಳಿಸಿಲ್ಲ ನಮ್ಮ ಅಜ್ಜಂಗೆ. ಬೈಕಲ್ಲಿ ಏನಾರು ಬರ್ತಿರ್ಬೇಕಾದಾಗ ಅದಕ್ಕೆ ಫೋನ್ ಎತ್ತಕ್ ಆಗಿಲ್ಲ ಕಣಬ್ಬಾ. ಹೆಂಗ ಬಂದಲ್ಲ ನಿನ್ ಸದ್ಯ. ಹಂಗ ಬಾರಜ್ಜ ಕುತ್ಕ ಬಾ. ಬಾರಜ್ಜ ಶಂಕರಜ್ಜ ಒಳಗ್ ಬಾ. ಊಟ ಮಾಡಿದಾರೆ ಹುಡುಗರು, ಊಟ ಮಾಡ್ಕೊಂಡು ಒಂದ್ ಗಳಿಗೆ ಕುತ್ಕ ಬಾ. ಅಷ್ಟರಲ್ಲಿ ನಮ್ಮ ಅಜ್ಜನೂ ಬೀಗರು ಎಲ್ಲಾರು ಬರ್ತಾರೆ. ಮಿಕ್ಕಿಂದ ಮಾತಾಡ್ಕೊಂಡು ಕುತ್ಕೊಳ್ಳಿರಂತೆ. ಬಾ ಬರ್ತಾರ, ಬಾ ಕುತ್ಕ ಬಾ. ಒಂದ್ ಗಳಿಗೆ ಊಟ ಮಾಡು. ಪಾಪ ಯಾವಾಗ ಊಟ ಮಾಡ್ಕೊಂಡ್ ಬಂದು ಏನೋ ಗೊತ್ತಿಲ್ಲ. ಜ್ಯೂಸ್ ಏನಾರು ಮಾಡಿದಾರೆ ಮನೇಲಿ ಹುಡುಗರು, ಜ್ಯೂಸ್ ಕುಡ್ದು ಊಟ ಮಾಡಿ ಒಂದ್ ಗಳಿಗೆ ಸುಧಾರಿಸ್ಕೊಳ್ಳಿ ಬಾರಜ್ಜ. ಅಷ್ಟಲ್ಲಿ ಬರ್ತಾರೆ. ಲೇ ಪಾಪ ಲೇ ಪಾಪ ಲೇ ಬಾರ್ಲಾ ಇಲ್ಲಿ. ಇದೇಂದ್ರ ಬೀಗ್ರೆ ಇನ್ನು ಏನ್ ರೆಡಿ ಮಾಡಿದಾರೋ ಮಾಡಿಲ್ವೋ ಗೊತ್ತಾಗ್ತಿಲ್ವಲ್ಲ ನನಗೆ. ಒತ್ತು ಬೇರೆ ಆಗೋಯ್ತು. ಅಲ್ಲೇ ಮಂತವ ಅಲ್ಲೇ ಮಟನ್ ಗಿಟನ್ ಸಾಂಬಾರೆಲ್ಲ ರೆಡಿ ಆಗೈತೆ. ನಾವು ಕೋಳಿ ಮಾಂಸ ಒಂದು ತಗೊಂಡು ಹೋಗ್ಬಿಟ್ರೆ ಅತ್ಲಾಗೆ ಫ್ರೈ ಒಂದು ಮಾಡಿಬಿಟ್ರೆ ಅತ್ಲಾಗ ಮುಗ್ದೆ ಹೋಗ್ಬಿಡುತ್ತೆ. ಮನೇಲೆಲ್ಲ ನಮಗೋಸ್ಕರನೇ ಕಾಯ್ಕೊಂಡಿರ್ತಾರೆ. ಹೋದವ್ರು ಆ ಕಡೆ ನೀವು ಹೋಗ್ಬಿಟ್ರು ಈಟೊತ್ತಾದ್ರೂ ಬರ್ಲಿಲ್ಲ ಅಂತ. ತಿರ್ಗಾ ಊರಿಂದ ಬೇರೆ ಹುಡುಗರೆಲ್ಲ ಬರ್ತಿದಾರಂತೆ. ಬೇಗ ಹೋಗ್ಬೇಕು ನಾವು. ಒತ್ತು ಬೇರೆ ಆಗೋಯ್ತು. ಕರೀರಿ ಬೇಗ. ನಾ ಇಷ್ಟೊತ್ತಿಗೆ ಕ್ಲೀನ್ ಇನ್ನೂ ಆಗಿಲ್ವಾ? ಆಗಿರ್ಬೇಕು ಬೀಗ್ರೆ. ತಡೀರಿ ನೋಡೋಣ, ಇನ್ನೊಂದ್ಸಲಿ ಕರಿತೀನಿ. ಪಾಪಲೇ ಕ್ಲೀನ್ ಎಲ್ಲ ಆಗಿದ್ರೆ ರೆಡಿ ಆಗಿದ್ರೆ ತಗೊಂಬಾರಪ್ಪ ಚಿಕನ್ನ. ಬೇಗ ಒತ್ತಾಗೋಯ್ತು. ಬಂದೆ ಕಣಜ್ಜ, ಬಂದೆ ಇಲ್ಲೇ ಇದ್ದೆ. ಬಂದೆ ಕಣ್ ತಡಿ. ಅಯ್ಯೋ ಕ್ಲೀನ್ ಎಲ್ಲ ಆಗ್ಬಿಟ್ಟು ಕೋಳಿ ಎಲ್ಲ ರೆಡಿ ಮಾಡ್ಬಿಟ್ಟು ಕ್ಲೀನ್ ಮಾಡ್ಬಿಟ್ಟು ಅಲ್ಲೇ ಬ್ಯಾಗ್ ಎಲ್ಲ ಹಾಕಿ ಇಟ್ಟಿದ್ದೀನಿ. ಅಲ್ಲೇ 1/4 ಗಂಟೆ ಮುಂಚೆನೆ ಆಗೋಯ್ತು. ನಾನು ವೇಟ್ ಮಾಡಿದೆ, ನೀವು ಬರ್ತೀರಾ ಅಂತ ಕಾಣಿಸ್ಲಿಲ್ಲ. ಅದಕ್ಕೆ ನನಗೂ ಬೆಳಗ್ಗೆಯಿಂದನು ಇವತ್ತು ಜಾತ್ರೆ ಬೇರೆ ಸಿಕ್ಕಾಬಟ್ಟೆ ಆರ್ಡ್ರುಗಳು ಬೇರೆ ಇದ್ದು
ಪುರ್ಸತ್ತೆ ಇರಲಿಲ್ಲ ಕಣಜ್ಜ ಒಂದ್ಗಳಿಗೆ ಸುಧಾರಿಸ್ಕೊಳ್ಳೋಣಂತ ಪಕ್ಕದಲ್ಲಿ ಹೋಗ್ಬಿಟ್ಟು ಕುರ್ಚಿ ಹಾಕೊಂಡು ಕುಂತಿದ್ದೆ ಅಷ್ಟರಲ್ಲಿ ನೀವು ಬಂದ್ರು ಕಣಿ ಹೇಳ್ರಿ ವಾ ಎಲ್ಲ ರೆಡಿ ಆಗೋಯ್ತೆ ತಗೊಳ್ರಿ ತಗೊಂಡು ಹೋಗ್ರಿ ಓಹೋ ಇದೇನಜ್ಜೋ ಆ ಏನ್ ಕಲ್ಲಂಗಡಿ ಹಣ್ಣು ಬಿಗ್ಗಾಗಿರೋದೆ ತಗೊಂಬಂದ್ಬಿಟ್ಟಿದ್ಯಾ ಕಣಜ್ಜೋ ಆ ತಗೊಂಬಾರಜ್ಜ ಇಲ್ಲಿ ಕುಯ್ಕೊಂಡಾರ ತಿನ್ನನು ಓ ಸುಮ್ಕಿಲ್ಲ ಪಾಪ ಅತ್ಲಾಗಿ ಅಲ್ಲಿಂದ ಓದ್ಕೊಂಡ್ ಬರ್ತಿದೀನಿ ಮನೆಯವರೆಲ್ಲ ಈಗ ಹುಡುಗರೆಲ್ಲ ಬರ್ತಾರೆ ಊರಿಂದ ಎಲ್ಲಾರು ಕೂತ್ಕೊಂಡು ಕುಯ್ಕೊಂಡು ತಿನ್ನನ ಮಂತಾವ್ ತಗೊಂಡು ಹೋಗ್ಬಿಟ್ಟು ಬಿಸ್ಲಲ್ಲಿ ಬೇರೆ ನಡ್ಕೊಂಡು ಹೋಗ್ತೀವಲ್ಲ ಹೋಗಿ ಅಲ್ಲಿ ಮಂತಾವ ಕುಯ್ಕೊಂಡು ತಿನ್ನನ ಅಂತ ತಗೊಂಡು ಹೋಗ್ತಿದೀನಿ ಅಲ್ಲಿಂದ ಅಷ್ಟೊಂದು ಕಷ್ಟಪಟ್ಬಿಟ್ಟು ಓದ್ಕೊಂಡ್ ಬಂದಿದ್ದೀನಿ ಸುಮ್ಕಿರು ನೋಡ ಅಲ್ಲೇ ಕೊಡ್ತಿದ್ದಾರೆ ನೋಡ ಅಲ್ಲೇ ಮಾರ್ತಿದ್ದಾರೆ ಹೋಗಿ ತಗೊಂಬರ್ತೀಯ ತಗೊಂಬ ಹೋಗು ಈಗ ನೀನು ಕೋಳಿ ಮಾಂಸ ಒಂದು ಕೊಟ್ಬಿಟ್ರೆ ನಾವು ಹೋಗ್ಬಿಡ್ತೀವಿ ಕೊಡಪ್ಪ ಮನೆ ಕಡೆ ನನಗೂ ಸಾಕಾಗೋಯ್ತು ತಲೆ ಮೇಲೆ ಒತ್ಕೊಂಡು ತಗೊಂಬ ಇಲ್ಲಿ ಬೇಗ ಕೊಟ್ಟೆ ಕಣ್ ತಡಿಯಜ್ಜ ಅದೇನು ಅರ್ಜೆಂಟ್ ಮಾಡ್ತೀಯಪ್ಪ ಅಯ್ಯ 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 ಕೆಲಸ ಇರುವಾಗ್ಲೂ ಅಷ್ಟೇ ಇಲ್ದಲ್ಲಿ ಇರುವಾಗ್ಲೂ ಅಷ್ಟೇನಪ್ಪ ಏನು ಒಂದು ಗಂಟೆ ಒಂದು ಗಳಿಗೆ ಬಂದ್ಬಿಟ್ಟು ನಮ್ಮ ಅಂಗಡಿ ತಾವು ಕೂತ್ಕೊಳ್ಳಲ್ಲಪ್ಪ ನೀನ್ ಕಾಣೋದೇ ಇಲ್ಲ ಅರ್ಜೆಂಟ್ ಆದ್ರೆ ಅರ್ಜೆಂಟ್ ಮಾಡ್ತಿರ್ತೀಯಪ್ಪ ಯಾವಾಗ ನೋಡಿರೋ ನೀವು ಹಿಂಗೇನೆ ತಡಿ ಅತ್ಲಾಗ ತಗೊಂಬಂದು ಕೊಡ್ತೀನಿ ಅತ್ಲಾಗ ಹೋಗುವಂತೆ ತಗೊಂಬರ್ಲ ಪಾಪ ಇಲ್ಲೇ ತಗೊಂಬ ನಾನು ಇಟ್ಕೊಂತೀನಿ ಬೀಗ್ರು ಪಾಪ ಕಲ್ಲಂಗಡಿ ಹಣ್ಣು ತಲೆ ಮೇಲೆ ಓದ್ಕೊಂಡು ನಿಂತಿದ್ದಾರೆ ಪಾಪ ಅವ್ರ ಕೈಲಿ ಇನ್ನಿಲ್ಲಿ ಇಟ್ಕೊಳಕ್ಕಾಗುತ್ತೆ ತಗೊಂಬ ಇಲ್ಲಿ ನಾನೇ ಕೈಲಿ ಇಟ್ಕೊಂತೀನಿ ಬೀಗ್ರೆ ನಡೀರಿ ಒತ್ತಾಗೋಯ್ತು ಹೋಗೋಣ ನಡೀರಿ ಬೇಗ ಹೋಗೋಣ ವಾ ನಮ್ಗೋಸ್ಕರನೇ ಕಾಯ್ಕೊಂಡಿರ್ತಾರೆ ನಡೀರಿ ಬೇಗ ಹೋಗೋಣ ಅಲ್ಲೇ ಒತ್ತಾಗೈತೆ ಇವ್ ನಮ್ ರಂಗಜ್ಜಾನನು ಬೀಗ್ರು ಎಲ್ಲ ಟೌನಿಗೆ ಬೇರೆ ಹೋಗಿದಾರಂತೆ ಒಬ್ನಿಗೆ ಬೇಜಾರಾಗ್ತೈತೆ ಈ ಕುಮಾರಣ್ಣನು ರಮೇಶಪ್ಪ ಬಂದಿದ್ರೆ ಇವ್ರಿಗಾದ್ರೂ ಮಾತಾಡ್ಸ್ಕೊಂಡು ಕೂತ್ಕೊಂತಿದ್ದೆ ನಾನೇ ಬೇಗ ಬಂದ್ಬಿಟ್ನೋ ಏನೋ ಒತ್ತಾಗ್ಬಿಡುತ್ತಂತ ನಾನು ಮಳೆಗಿಳೆ ಬಂದತು ಅಂತ ಬೇಗ ಬಂದ್ಬಿಟ್ಟು ಅತ್ಲಾಗಿ ನಮ್ಮ ರಂಗಜ್ಜಿಲ್ಲ ಅಂದ್ರೆ ಬಲು ಬೇಜಾರಾಗುತ್ತಪ್ಪ ನನಗಂತೂ ಅತ್ಲಾಗಿ ನಾನು ಅತ್ಲಾಗಿ ಕಾರಲ್ಲಾರು ಬಂದಿದ್ರೆ ಉತ್ತಮ ಆಗ್ಬಿಡೋದು ಕೇಳಿಲ್ಲ ಎಂತ ಎಡ್ವಟ್ ಮಾಡ್ಬಿಟ್ಟೆ ಆದ್ರೂ ಬೀಗರು ಮಾತ್ರ ಚೆನ್ನಾಗೇ ನೋಡ್ಕೊಳ್ತಾರ ಪಾಪ ಊಟ ಎಲ್ಲ ಮಾಡಿ ಆರಾಮಾಗಿ ಕೂತ್ಕೊಂಡಿದ್ದೀನಿ ಪಾಪ ಭಾಳ ಒಳ್ಳೆಯವರು ಪಾಪ ನಮ್ಮ ಮನೆಗೆಲ್ಲ ಕರೆದ ತಕ್ಷಣ ಊಟಕ್ಕೆಲ್ಲ ಬಂದ್ರು ಈಗ ನಾನು ಬರ್ಲೇಬೇಕಲ್ವಾ ಏನ್ ಮಾಡ್ತೀರಾ ಆಗಳ ನಮ್ ಶಂಕರಾಜ್ ಬಂದಾನೆ ಬೀಗ್ರೆ ನಮ್ ಶಂಕರಾಜ್ ಬಂದ ಕಣ್ರಿ ಬೀಗ್ರೆ ಓ ಯಾವಾಗ ಬಂದು ಏನು ನನಗ್ ಗೊತ್ತಿಲ್ಲ ಕಣ್ರಿ ಬೀಗ್ರೆ ನೋಡ್ರಿ ಅಂತ ಕೆಲಸ ಆಗೋಯ್ತೆ ನಾನು ಸಾಮಾನ್ಯಕ್ಕೆ ಬರಲ್ಲ ಅನ್ಕೊಂಡಿದೀನಿ ಲೇ ಶಂಕರಾಜ್ ಲೇ ಅಗಳ ನೋಡ್ದೇನಪ್ಪ ಬಂದು ಕುಂತಿರೋದು ಲೇ ಶಂಕರಾಜ್ ಹಂಗ ಸದ್ಯ ನಮ್ ರಂಗಜ್ ಬಂದಾನಪ್ಪ ಈ ಹಂಗಪ್ಪ ಕಾಲ ಕಳೆಯದಂತಿದ್ದೆ ನಾನು ಏಟೊತ್ತಾಗುತ್ತೋ ಏನೋ ಇವ್ರು ಬರೋದಂತ ಯೋಚನೆ ಮಾಡ್ತಿದ್ದೆ ಹೆಂಗ ಬಂದ್ರಪ್ಪ ಸದ್ಯ ರಂಗಜ್ಜ ಲೇ ರಂಗಜ್ಜ ಎಲ್ಲೋಗಿದ್ದಲ್ಲ ಓ ಇಲ್ಲೇ ಟೌನಿಗೆ ಹೋಗಿದ್ದು ಕಳ್ಳ ಶಂಕರಾಜ ನೀನ್ ಯಾವಾಗ ಬಂದೆ ನಾನು ಅಲ್ಲೇ ಬಂದು ಅಲ್ಲೇ ಅರ್ಧ ಗಂಟೆ ಮೇಲೆ ಆಯ್ತ್ಕೊಂಡು ಹೇಳು ಏನ್ ಶಂಕರಜ್ಜ ಚೆನ್ನಾಗಿದೀಯಾ ಸದ್ಯ ಹೆಂಗ ಕರೆದ ತಕ್ಷಣ ಹೆಂಗ ಬಂದಲ್ಲ ಶಂಕರಜ್ಜ ಸರಿ ಆಯ್ತು ಅಲ್ಲ ಕಣ್ ಶಂಕರಜ್ಜ ಒಬ್ರೇ ಬಂದ್ರು ಅಜ್ಜಿಗೂ ಕರ್ಕೊಂಬರೋದಲ್ವಾ ಸಾಕಜ್ಜಿಗೂನು ಅಯ್ಯೋ ಸಾಕಜ್ಜಿ ಬಂದ್ಬಿಟ್ರೆ ಅಲ್ಲಿ ಮಂತಾವ ಎಲ್ಲ ನೋಡ್ಕೊಂಡ್ರಿ ಯಾರಪ್ಪ ಹಂಗಾಗಿ ಬೀಗ್ರೆ ನಾನು ಒಬ್ನೇ ಬಂದೆ ಕಣ್ ಹೇಳ್ರಿ ಅಲ್ಲ ಕಣ್ರಿ ಬೀಗ್ರೆ ಏನ್ ಬಿಗ್ಗಿಯಾಗಿರೋದೇನೆ ಕಲ್ಲಂಗಡಿ ಹಣ್ಣು ತಗೊಂಡ್ಬಂದ್ಬಿಟ್ಟಿದೀರಾ ಅಬ್ಬಾ ಕಲ್ಲಂಗಡಿ ಹಣ್ಣು ಮಾತ್ರ ಸಖತ್ತಾಗಿ ಐತ್ ಕಣ್ ಹೇಳ್ರಿ ಚೆನ್ನಾಗಿ ಐತೆ ಇನ್ನೇನ್ ಮಾಡ್ತೀಯ ಶಂಕರಜ್ಜ ಟೌನಿಗೆ ಹೋಗಿದ್ವಲ್ಲ ಕೋಳಿ ಕಟ್ ಮಾಡಿಸ್ಕೊಂಡ್ ಬರೋದಂತ ಹೋಗಿದ್ದು ಕೋಳಿ ಎಲ್ಲ ತಗೊಂಡು ಒಂದಿಟ್ಟು ಸಾಮಾನುಗಳು ತರಕಾರಿಗಳೆಲ್ಲ ತಗೊಂಬರ್ಬೇಕಿತ್ತು ಹಂಗೋದು ಅಲ್ಲೇ ರೋಡ್ ಪಕ್ಕದಲ್ಲಿ ಕಲ್ಲಂಗಡಿ ಹಣ್ಣು ವ್ಯಾಪಾರ ಮಾಡ್ತಿದ್ರು ಕೊಡ್ತಿದ್ರು ಹಂಗಾಗಿ ನೋಡಿ ವ್ಯಾಪಾರ ಮಾಡ್ಕೊಂಡು ತಗೊಂಬಂದು ಒಂದ್ ಚೆನ್ನಾಗಿರೋದೇನೆ ಮನೆ ಹುಡುಗರೆಲ್ಲ ಬರ್ತಾರೆ ಇನ್ನೇನು ಬಿಸಿಲಲ್ಲಿ ನಾವು ನಡ್ಕೊಂಡ್ ಬಂದ್ವಲ್ಲ ಒಳ್ಳೆ ಕಲ್ಲಂಗಡಿ ಹಣ್ಣು ಚೆನ್ನಾಗಿರುತ್ತೆ ಕುಯ್ಕೊಂಡು ತಿನ್ನೋದಕ್ಕೆ ಮನೇಲಿ ಜಾಸ್ತಿ ಜನ ಬೇರೆ ಅಲ್ವಾ ದೊಡ್ಡದಾಗಿರೋದೇನೆ ಒಂದ್ ಕಲ್ಲಂಗಡಿ ಹಣ್ಣು ಬೇಕು ಅಂತ ಹೇಳಿ ತಗೊಂಬಂದು ಕಣ್ ಶಂಕರಜ್ಜ ಚೆನ್ನಾಗೈತಲ್ವಾ ಕಲ್ಲಂಗಡಿ ಹಣ್ಣು ಮಾತ್ರ ಒಳ್ಳೆ ಚೆನ್ನಾಗೈತೆ ಬಿಗ್ಗಿಯಾಗೇನೆ ಐತೆ ಬಿಗ್ಗಿ ಆಗೈತಂತ ಕೇಳ್ತಿದ್ರಲ್ಲಪ್ಪ ಚೆನ್ನಾಗಿ ಐತೆ ಕಣ್ ಹೇಳ್ರಿ ಅಲ್ಲ ಕಣ್ ಶಂಕರಜ್ಜ ಬಂದು ನೀರ್ಗೀರ್ ಕುಡ್ದ ಊಟ ಮಾಡ್ದ ಏನ್ ಸುಮ್ಮನೆ ಕುಂತ್ಕೊಂಡಿದ್ಯಾ ನಮ್ಗೆ ಕಾಯ್ಕೊಂಡು ನೀನು ಊಟ ಮಾಡ್ದೀನಿ ಶಂಕರಜ್ಜ ಎಲ್ಲ ಕಣ್ ಬರ್ರಿ ಬೀಗ್ರೆ ಇವಾಗಿಂದ ಊಟ ಮಾಡ್ಕೊಂಡು ಒಂದ್ ಗಳಿಗೆ ಆಚೆ ಕಡೆ ಬಂದು ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ದೆ ನಮ್ ರಂಗಜ್ಜಾನಂದನು ಬೀಗ್ರು ಈಟೊತ್ತಾದ್ರೂ ಬರ್ಲಿಲ್ವಾ ಅಂತ ನಿಮ್ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡೆ ಅಷ್ಟ್ರಲ್ಲಿ ಹೆಂಗ ಸದ್ಯ ನೀವೇ ಬಂದ್ರಿ ಹೆಂಗ ಅಲ್ಲ ಕಣ್ ಬೀಗ್ರಿ ಆ ಕಲ್ಲಂಗಡಿ ಹಣ್ಣ ಇನ್ನು ತಲೆ ಮೇಲೆ ಓದ್ಕೊಂಡ್ಬಿಟ್ಟು ಅದ್ಯಾಕೆ ನಿಂತಿದ್ದೀರಾ ಸಾಕಾಗಿಲ್ವಾ ಇಷ್ಟೊಂದು ತೂಕ ಐತೆ ತಲೆನೋವು ಬರ್ತಿಲ್ವಾ ನಿಮ್ಗೆ ಕತ್ನೋವು ಬರ್ತಿಲ್ವಾ ಇಳಿಸ್ರಿ ಮೊದ್ಲು ಎಲ್ಲ ಹೂ ಕಡ್ರಿ ಶಂಕರಜ್ಜ ನಾನ್ ನಿಮಗ್ ಮಾತಾಡ್ಸ ನೋಡ್ರಿ ಕಲ್ಲಂಗಡಿ ಹಣ್ಣು ತಲೆ ಮೇಲಿಂದ ಇಳಿಸೋದೇ ಮರ್ತೋಗ್ಬಿಟ್ಟಿದೀನಿ ಬಾಬಾ ಸಿಕ್ಕಾಬಟ್ಟೆ ತೂಕ ಆಯ್ತು ಕಣ್ರಿ ಮತ್ತಿನ್ನೇನ್ ಶಂಕರಜ್ಜ ಆರಾಮಾಗಿ ಬಂದ್ರಿ ಹೆಂಗ ಸದ್ಯ ಅಲ್ಲ ಕಣ್ ಶಂಕರಜ್ಜ
ನಮ್ಮ ಅಳಿಯಂದ್ರು ಮಗಳು ಎಲ್ಲಾರು ಬರ್ತಿದ್ರಂತೆ ಕಾರಲ್ಲಿ, ಊರಿಂದ ಆರಾಮಾಗಿ ಕಾರಲ್ಲೇ ಬರ್ಬೋದಿತ್ತಲ್ಲ ನೀವು. ಆ ನಿಮ್ಗೆ ಅವ್ರು ಬರ್ತಾರಂತ ಗೊತ್ತಿಲ್ಲ ಅನ್ಸುತ್ತೆ ಸಾಮಾನ್ಯಕ್ಕೆ, ಹಂಗಾಗಿ ನೀವು ಹಂಗೆ ಬಂದ್ಬಿಟ್ಟಿದ್ದೀರಾ ಅಲ್ಲವ್ರ. ಇಲ್ಲ ಮುಖಂಡ್ರಿ ಬೀಗ್ರೆ, ನಾನು ಎಂತ ಕೆಲಸ ಮಾಡ್ಕೊಂಡೆ ಅಂತೀರಾ? ಇಲ್ಲಿ ಬಂದಾದ್ಮೇಲೆ ನಮ್ ಗೌರಜ್ಜಿ ಹೆಂಗಂತ ಹೇಳ್ತೈತೆ, ಕುಮಾರಣ್ಣನು ರಮೇಶಪ್ಪ ಎಲ್ಲಾರು ಕಾರಲ್ಲಿ ಬರ್ತಿದ್ದಾರೆ, ನೀನ್ ಯಾಕಜ್ಜ ಬಸ್ಸಲ್ಲಿ ಬರೋದಕ್ಕೆ ಹೋದೆ, ಅವ್ರ ಜೊತೆನೆ ಕಾರಲ್ಲಿ ಆರಾಮಾಗಿ ಬರ್ಬೋದಿತ್ತಲ್ಲ ಅಂತ. ನಾನು ಮನೆ ಮುಂದ್ಲಾಸನೆ ಬಂದೆ. ಇವಾಗ ಇವರು ಗೌರಜ್ಜಿ ಅವರೆಲ್ಲ ಹೇಳಾದ್ಮೇಲೆ ನೆನಪು ಮಾಡ್ಕೊಡ್ತಿದ್ದೀನಿ. ನಾನು ಯಾವುದೋ ಒಂದು ಗ್ಯಾನಲ್ಲಿ ಅರ್ಜೆಂಟ್ ಅತ್ಲಾಗ ಬಂದೆ ಬಿಟ್ಟೆ ಅತ್ಲಾಗಿ, ಬಿಡ್ರಿ ಅತ್ಲಾಗಿ ಇನ್ನೇನ್ ಮಾಡೋಣ ಅತ್ಲಾಗ ಹೋಗ್ಲಿ ಅತ್ಲಾಗಿ. ಅದಿರ್ಲಿ ಕಳ್ಳ ಶಂಕರಜ್ಜ, ಗೇಟ್ ತಾವಿಂದ ಒಬ್ನೇ ನಡ್ಕೊಂಡ್ ಬಂದಿಯಲ್ಲ, ದಾರಿ ಎಲ್ಲ ಗೊತ್ತಾಯ್ತಾನು ನಿನಗೆ? ಇಲ್ಲಿ ಊರೊಳಗೆ ಬಂದ್ಬಿಟ್ಟು ಮನೆಯೆಲ್ಲ ಹೆಂಗಪ್ಪ ಬಿಡ್ಕೊಂಡ್ ಬಂದೆ ನೀನು? ಆ ಸುಮ್ಕಿರ್ಲ ಅತ್ಲಾಗಿ ಅವ್ರ ಇವ್ರಿಗೆ ಕೇಳ್ಕೊಂಡ್ ಬಂದು ಆಮೇಕಿಂದ ಇಲ್ಲ ಸೆನೆ ಬಂದೆ. ಇದಿರ್ಬೋದ ಮನೆ ಅಂದ್ಕೊಂಡು ಒಂದ್ ಅಂದಾದ್ಮೇಲೆ ಅಷ್ಟರಲ್ಲಿ ಗೌರಜ್ಜಿನೂ ಬೀಗ್ರು ಇಬ್ರಾಳನು ಆಚೆ ಕಡೆ ನಿನ್ಕೊಂಡು ಮಾತಾಡ್ತಿದ್ರು. ಆವಾಗ ಗೊತ್ತಾಯ್ತು ನನ್ಗೆ ಇದೇ ಮನೆ ಪಕ್ಕ ಅಂತ. ಬಂದು ಮಾತಾಡ್ಸ್ಕೊಂಡು ಒಂದ್ ಗಳಿಗೆ ಕೂತ್ಕೊಂಡು ನೋಡಪ್ಪ ಊಟ ಮಾಡ್ಕೊಂಡು ಒಂದ್ ಗಳಿಗೆ ಕೂತ್ಕೊಂಡೆ ಹೆಂಗ ಸದ್ಯ. ಅಲ್ಲ ಕಣ್ ಬೀಗ್ರೆ, ಇನ್ನೇನು ಕಲ್ಲಂಗಡಿ ಹಣ್ಣು ಒಳಗಡೆ ಇಡೋದ್ ಬೇಡ, ಹೆಂಗಿದ್ರು ಇಲ್ಲೇ ಆಚೆ ಕಡೆ ಜಾಗ ಚೆನ್ನಾಗೈತೆ. ಇನ್ನೇನು ಮನೇಲಿ ಹುಡುಗರೆಲ್ಲ ಎಲ್ಲಾರು ಇದಾರೆ, ಇನ್ನೇನು ಅವ್ರು ಇನ್ನೇನು ಬರ್ತಾರೆ, ಇನ್ನೇನು ಫೋನ್ ಮಾಡಿದ್ದೆ ಇಷ್ಟೊತ್ತಿಗೆ ಬರ್ಬೋದು ಇನ್ನೇನು. ಅಷ್ಟರಲ್ಲಿ ಕಲ್ಲಂಗಡಿ ಹಣ್ಣು ಕುಯ್ದು ಬಿಡೋಣ. ಕುಯ್ದು ಇಲ್ಲೇ ತಿನ್ಬಿಡೋಣ ಅತ್ಲಾಗಿ. ನಮಗೂ ಯಾಕ ಅಲ್ಲಿಂದ ಅಷ್ಟು ದೂರಿಂದ ನಡ್ಕೊಂಡ್ ಬಂದ್ವಲ್ಲ, ಹಂಗಾಗಿ ನಮಗೂ ಒಂಥರ ಸಾಕಾಗಂಗೆ ಆಗ್ಬಿಟ್ಟೈತೆ. ಕಲ್ಲಂಗಡಿ ಹಣ್ಣ ಕುಯ್ಕೊಂಡು ತಿನ್ಬಿಡೋದೆ ಬೀಗ್ರೆ ಇವಾಗ. ಅಲ್ಲ ಕಣ್ರಿ ಬೀಗ್ರೆ, ಕೆಲ್ಸಗಳಿದಾವೆ, ಅಮ್ಮಾರು ಏನಂತಾರೋ ಏನೋ, ಬಿಡ್ರಿ ಅತ್ಲಾಗ ಹೋಗ್ಲಿ ಅತ್ಲಾಗ. ಆಮೇಕಿಂದ ಹುಡುಗರು ಬಂದಾಗ ಬೇಕಾದ್ರೆ ಅವರು ಕುಯ್ಕೊಂಡು ತಿನ್ಲಿ, ಬೇಕಾದ್ರೆ ನಮಗೂ ಒಂದೊಂದು ಪೀಸ್ ಕೊಡ್ತಾರೆ. ಇವಾಗ ನಾವು ಕೆಲಸ ಮಾಡೋದು ಬಿಟ್ಬಿಟ್ಟು ಕಲ್ಲಂಗಡಿ ಹಣ್ಣು ಕುಯ್ಕೊಂಡು ತಿನ್ಕೊಂಡು ಕೂತ್ಕೊಂಡ್ರೆ ಆಗುತ್ತಾ? ನೀವೇ ಹೇಳ್ರಿ. ಅಯ್ಯೋ, ಇದೊಳ್ಳೆ ಕತೆ ಆಗೋಯ್ತು ಕಣ್ರಿ ಬೀಗ್ರೆ. ಕೆಲಸ ಮಾಡೋದು ಇದ್ದಿದ್ದೇನೆ, ಇನ್ನೇನು ಎಲ್ಲ ಆಗೋಯ್ತೆ. ಮಟನ್ ಸಾಂಬಾರು ಆಗೈತೆ, ಮುದ್ದೆ ಅನ್ನ ಸಾಂಬಾರು ಎಲ್ಲ ರೆಡಿ ಆಗೋಯ್ತೆ. ಇನ್ನೇನೀಗ ಚಿಕನ್ ಒಂದು ಕೊಟ್ಬಿಟ್ರೆ ಅತ್ಲಾಗಿ ಚಿಕನ್ ಫ್ರೈ ಒಂದು ಮಾಡಬೇಕು, ಗ್ರೇವಿ ಅದೊಂದು ಮಾಡಿಬಿಟ್ರೆ ಅತ್ಲಾಗ ಮುಗ್ದೆ ಹೋಯ್ತು ಅತ್ಲಾಗಿ. ಇನ್ಯಾವುದು ಏನಿರಲ್ಲ. ಬರ್ರಿ ಕೂತ್ಕೊಬರ್ರಿ ಮೊದಲು, ಅಷ್ಟು ದೂರಿಂದ ಸಾಕಾಗಿ ಬಂದಿದೀವಿ. ಇವಳೆ ಏನ್ ಮಾಡ್ತಿದೀಯ? ಬೈಲಿ. ಅರೇ ಇವಾಗ ಬಂದ್ರ? ಅಯ್ಯೋ ಅಯ್ಯೋ ಅಯ್ಯೋ, ಯಾಕ್ರಿ ಇಷ್ಟಂತೆಲ್ಲ ಮಾಡ್ಕೊಂಬೋದ್ರಿ? ಬೇಗ ಬರಕ್ ಆಗಲ್ವೇನ್ರಿ? ಅಲ್ಲ ಕಣ್ರಿ, ಎಲ್ಲ ಅಡಿಗೆ ಆಗೋಯ್ತು ಕಣ್ರಿ. ಅಲ್ಲ ಅರ್ಧ ಗಂಟೆಯಿಂದ ನಾವು ನಿಮ್ಗೋಸ್ಕರನೇ ಕಾಯ್ಕೊಂಡು ನಿಂತಿದ್ದು ಗೊತ್ತಾ? ಮಟನ್ ಸಾಂಬಾರ್ ಆಯ್ತು, ಮಟನ್ ಗ್ರೇವಿ ಆಯ್ತು, ಕಾಳು ಮಾಡೋದಾಯ್ತು, ಮುದ್ದೆ ಆಯ್ತು, ಅನ್ನ ಸಾಂಬಾರ್ ಆಯ್ತು. ಚಿಕನ್ಗೋಸ್ಕರ ಕಾಯ್ಕೊಂಡು ನಿಂತಿದ್ದು ಅವಾಗ್ಲಿ. ನಾನು ಎಲ್ಲ ಕಾರ್ಯಕ್ಕೆಲ್ಲ ರೆಡಿ ಮಾಡ್ಕೊಂಡು ಚಿಕನ್ ಮಾಡೋದಕ್ಕೆ, ಚಿಕನ್ ಗ್ರೇವಿ ಮಾಡೋದಕ್ಕೆ ಕಾಯ್ಕೊಂಡಿದೀವಿ. ಅದೊಂದಾದ್ರೆ ಊಟ ಎಲ್ಲ ರೆಡಿ ಆಗೋಯ್ತು. ಇನ್ನೇನು ಹುಡುಗರು ಫೋನ್ ಮಾಡಿದ್ದು ಅಲ್ಲೇ ಬರ್ತಿದಾರಂತೆ. ಅಲ್ಲೇ ಅವ್ರು ಬಂದ ತಕ್ಷಣ ಅತ್ಲಾಗಿ ಊಟ ಕೂತ್ಕೊಂಡ್ಬಿಡೋದೇನೆ. ಮೊದ್ಲು ಊಟ ಮಾಡ್ಬಿಡೋದು ನಾವು ಹೊಟ್ಟೆ ತುಂಬಾ, ಮನೆಯವರೆಲ್ಲಾರು ಕೂತ್ಕೊಂಡ್ಬಿಟ್ಟು. ನೀವೇ ಕಣ್ರಿ ತಡ ಮಾಡ್ಕೊಂಡ್ ಬಂದಿದ್ದು, ಇಷ್ಟೊತ್ತಿಗೆ ಹಾಗೆ ಹೋಗೋದು ಎಲ್ಲದನ್ನು ಗೊತ್ತಾ? ಲೇ ಇವಳೆ, ನೋಡಿ ನೀನು ಹೆಂಗ್ ಹೇಳ್ತೀಯ ಅಂತ. ಅಲ್ಲ ಕಣೆ ಇವಳೆ, ಅಲ್ಲ ಈಗ ತಕ್ಷಣ ಹೋಗ್ಬಿಟ್ಟು ಅಲ್ಲಿ ಕೋಳಿ ಅಂಗಡಿ ತವ ಏನ್ ಕಡಿಮೆ ಜನನ? ಇವತ್ತು ನಮ್ಮಂಗೇನೆ ಎಲ್ಲಾರು ಜಾತ್ರೆ ಮಾಡೋರು, ಎಲ್ಲಾರು ಕೋಳಿ ಅದು ಇದು ತಗೊಂಬರೋರೆ ತಾನೆ. ಹಂಗಾಗಿ ಕೋಳಿ ಅಂಗಡಿ ಹತ್ರ ಸಿಕ್ಕಾಬಟ್ಟೆ ಜನ ಕಡೆ. ಹಂಗಾಗಿ ಅವನ್ಗೆ ಹೇಳ್ಬಿಟ್ಟು ಕೋಳಿ ಒಂದು 10 kg ಕಟ್ ಮಾಡಿರಪ್ಪ, ಎಲ್ಲ ರೆಡಿ ಮಾಡಿರು, ಬರ್ತೀವಂತ ಹೇಳ್ಬಿಟ್ಟು ಅಷ್ಟರಲ್ಲಿ ಹೋಗ್ಬಿಟ್ಟು ನಾವು ಟೈಮ್ ಆಗುತ್ತಂತ. ನೀ ತರಕಾರಿಗಳು ಬೇರೆ ಹೇಳಿದ್ದಲ್ಲಮ್ಮ, ಏನೇನೋ ಈರುಳ್ಳಿ ಅಂತೆ, ಸೌತೆಕಾಯಿ ಅಂತೆ, ನಿಂಬೆ ಹಣ್ಣು ಇವೆಲ್ಲ ನಾವು ತಗೊಂಡು ಬಂದು, ಕಲ್ಲಂಗಡಿ ಹಣ್ಣೆಲ್ಲ ತಗೊಂಡು ಬಂದು ಹಿಂಗ್ ಬಂದು ನಿಂತಿದೀವಿ. ಆದ್ರೂ ನೀನು ತಡ ಮಾಡ್ಕೊಂಡ್ ಬಂದ್ರಿ ಅಂತ ಹೇಳಿದ್ರೆ ಇನ್ನೇನು ಹೇಳಮ್ಮ? ಎಷ್ಟು ಬೇಗ ಬರ್ಬೇಕಿತ್ತು ನಾವು, ಹೇಳು. ನಮ್ಗೆ ಸಾಕಾಗಿ ಹೋಗ್ಬಿಟ್ಟೈತೆ ಅತ್ಲಾಗಿ. ಬಿಡ್ರಿ ಅತ್ಲಾಗ, ಹೋಗ್ಲಿ ಅತ್ಲಾಗಿ. ಇನ್ನೇನ್ ಮಾಡೋಣ ಅತ್ಲಾಗಿ? ಹೆಂಗ ತಗೊಂಬಂದ್ರಲ್ಲ ಸಾಕು ಸದ್ಯ. ರೀ, ಇದೇನ್ ಕಲ್ಲಂಗಡಿ ಹಣ್ಣು ತಗೊಂಬಂದ್ಬಿಟ್ಟಿದ್ದೀರಾ? ಇನ್ನೇನು ಹುಡುಗರೆಲ್ಲ ಬರ್ತಾರೆ ಅತ್ಲಾಗಿ, ಇಲ್ಲೇ ಕುಯ್ಕೊಂಡು ತಿನ್ನಂತ ತಡೀರಿ ಅತ್ಲಾಗಿ. ಎಲ್ಲಾರು ಬಿಸಿಲಲ್ಲಿ ಸಾಕಾಗಿ ಬರ್ತಾರ ಅತ್ಲಾಗಿ, ಒಂದೊಂದ್ ಪೀಸ್ ಎಲ್ಲಾರು ತಿನ್ಲಿ. ಹ್ಞೂ ಕಣೆ ಇವಳೆ, ಅದಕ್ಕೋಸ್ಕರ ನೀನು ಇಲ್ಲೇ ಆಚೆ ಕಡೆ ನಿಂತ್ಕೊಂಡ್ಬಿಟ್ಟಿದೀನಿ. ಇಲ್ಲೇ ಕುಯ್ಕೊಂಡು ತಿನ್ನಂತ ತಡಿ. ತಡೀರಿ, ಎಲ್ಲಾರು ತಿನ್ನೋಣ. ನಮ್ಮ ಹುಡುಗಿಗೂ ಬೀಗರಿಗೂ ಎಲ್ಲಾರಿಗೂ ಕರಿತೀನಿ. ಅಮ್ಮಣಿಯೇ, ಪಾಪ ಅಮ್ಮಣಿಯೇ, ಬೀಗರು ಕರ್ಕೊಂಡ್ ಬಾರಮ್ಮ ಇಲ್ಲಿ, ಕಲ್ಲಂಗಡಿ ಹಣ್ಣು ತಿನ್ನೋಣ. ಇವಳೆ ಸುಮ್ಮನೆ ನಿಂತಿದ್ಯಲ್ಲೇ, ಕಲ್ಲಂಗಡಿ ಹಣ್ಣು ಒಂದೊಂದೇ ಕೊಡ್ಬಾ ಇಲ್ಲಿ. ಬೀಗರಿಗೆ, ಶಂಕರಾಜುಂಗೆ ಎಲ್ಲಾರ್ಗು ತಿನ್ಲಿ ಒಂದೊಂದ್ 2 ಪೀಸು. ನನಗ್ ಬೇಡ ಕಣ್ರಿ ಬೀಗ್ರೆ, ಇವಾಗಿನೂ ಹೊಟ್ಟೆ ತುಂಬಾ ನಾನು ಊಟ ಮಾಡ್ಬಿಟ್ಟಿದ್ದೀನಿ. ಬರ್ತಾನೆ 1 ಕಪ್ ಬಿಗಿಯಾಗಿರೋ 1 ಕಪ್ ಮಜ್ಜಿಗೆ ಕೊಟ್ಬಿಟ್ರು, ಇನ್ನೊಂದು ಕಪ್ ಜ್ಯೂಸ್ ಕೊಟ್ಬಿಟ್ರು. ಆಮೇಲೆ ಮೇಲಿಂದ ಮೇಲೆ ತಿರ್ಗಾ ಅಡಿಗೆ ಮಾಡಿದಿರಂತ ಅನ್ನ ಸಾಂಬಾರು ಹಾಕ್ಬಿಟ್ರು, ರಸಮ್ಮು ಒಳ್ಳೆ ಚೆನ್ನಾಗಿತ್ತು. ನಾನು ಚೆನ್ನಾಗಿ ತಿನ್ಬಿಟ್ಟೆ, ಸರಿ ಆಗಿದ್ದೀನಿ. ಕುಡಿದ್ಬಿಟ್ಟು ಒಂದ್ ಚೊಂಬ್ ನೀರು ಕುಡಿದ್ಬಿಟ್ಟೆ, ಸಿಕ್ಕಾಬಟ್ಟೆ ಹೊಟ್ಟೆ ತುಂಬಿಟ್ರೆ ಎತ್ಕೊಂಡ್ರಿ ಬೀಗ್ರೆ. ನಾನಂತೂ ಬೇಜಾರು ಮಾಡ್ಕೊಬಿಡ್ರಿ, ನನ್ನ ಕೈಲಂತೂ ತಿನ್ನಕ್ಕಾಗಲ್ಲ.
ನೀವು ತಿಂದ್ರಿ ನೀವು ವಾ ಬೇಕಾದ್ರೆ ಆಮೇಕಿಂದ ತಿಂದ್ರೆ ಆಗುತ್ತೆ. ಎಲ್ಲ ಸುಮ್ಮಕ್ ತಿನ್ಲ ಶಂಕರಜ್ಜ. ಅದೆಷ್ಟೈತಂತ ಒಂದೇ ಒಂದ್ ಪೀಸ್ ತಗೊಂಡ್ ತಿನ್ನೋ ಸುಮ್ಕೆ. ಒಳ್ಳೆ ಚಿಕ್ಕ ಮಕ್ಳಾಡಂಗ್ ಆಡ್ತೀಯಪ್ಪ ನೀನು. ಅಂಗಲ್ ಕಳ್ಳರಂಗಜ್ಜ ತಿನ್ನಕ್ ಆಗಲ್ಲ ಅಂತ ಹೇಳ್ತಿಲ್ವಲ್ಲ. ಹೊಟ್ಟೆ ತುಂಬಾ ಊಟ ಮಾಡ್ಬಿಟ್ಟಿದ್ದೀನಿ ಕಣೋ. ಬರ್ತಾ ಬರ್ತಾನೆ ಜ್ಯೂಸ್ ಬೇರೆ ಕೊಟ್ಬಿಟ್ರು, ನೀರ್ ಕೊಟ್ಬಿಟ್ರು, ಹಂಗಾಗಿ ತಿನ್ನಕ್ ಆಗಲ್ ಕಣೋ. ಏನು ಆಗಲ್ ಕಣ್, ಸುಮ್ಕೆ ತಿನ್ನಪ್ಪ ನೀನು. ವಾ ಆಯ್ತು ಬೀಗ್ರೆ, ನನಗೆ ಒಂದೇ ಒಂದ್ ಚಿಕ್ಕದಾಗಿರೋ ಪೀಸ್ ಕೊಡ್ರಿ ಸಾಕು. ಆಗಲ್ಲ. ಅಲ್ಲ ನಮ್ಮ ಅಜ್ಜ ಬೀಗರು ಎಲ್ಲ ಬಂದು ಕಲ್ಲಂಗಡಿ ಹಣ್ಣು ನೀವ್ ತಗೊಂಬಂದ್ರ? ಅದ್ ಯಾವಾಗ ಬಂದ್ರು ಏನಪ್ಪ? ನಾನು ಏಟತ್ತಾದ್ರೂ ಬರ್ಲಿಲ್ಲ ಅಂತ ನಾನ್ ಕಾಯ್ಕೊಂಡ್ ನಿಂತಿದ್ದೀನಿ. ಅಲ್ಲ ಬಂದು ಕಲ್ಲಂಗಡಿ ಹಣ್ಣೆಲ್ಲ ಕುಯ್ಕೊಂಡು ತಿಂತಿದ್ದೀರಾ, ನನಗ್ ಬಿಟ್ಬಿಟ್ಟೆ. ಆ ಯಾವಾಗ ಬಂದಜ್ಜವು? ಅಲ್ಕಣೆ ನಾವ್ ಬಂದಲೆ 1/4 ಗಂಟೆ ಆದ, ಅರ್ಧ ಗಂಟೆ ಆತತ್ರ ಆಗೋಯ್ತು. ನೀನ್ ಒಳಗಡೆ ಏನ್ ಮಾಡ್ತಿದ್ದೆ? ನೋಡ್ ನೀನ್ ಹೆಂಗ್ ಕೇಳ್ತಿ ಅಂತ. ಒಳಗಡೆ ಏನ್ ಮಾಡ್ತಿದ್ದೆ ಅಂತ. ಈಟೊತ್ತವರೆಗೂ ಮಟನ್ ಸಾಂಬಾರು ಎಲ್ಲಾನು ರೆಡಿ ಮಾಡಿ, ಮುದ್ದೆ ಅನ್ನ ಎಲ್ಲ ಮಾಡಿದೀವಿ. ನಾವೇನೇ ರೆಡಿ ಮಾಡಿದೀವಿ ನಾವು ಬೀಗರು. ಅವಾಗ್ಲಿಂದಾನು ಏನ್ ಮಾಡ್ತಿದ್ದೆ ಅಂತ ಕೇಳ್ತಿದ್ಯಲ್ಲ ನೀನು. ಅಲ್ಲ ತಿರ್ಗಾ ಚಿಕನ್ ಫ್ರೈ ಮಾಡೋದಕ್ಕೆ ಎಲ್ಲ ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ರೆಡಿ ಮಾಡ್ಕೊಂಡು, ಇನ್ನೇನು ಚಿಕನ್ ಫ್ರೈ ಮಾಡೋದಕ್ಕೆ ರೆಡಿ ಮಾಡ್ಕೊಂಡು ನಿಂತಿದ್ದು. ನೀವು ಕೋಳಿ ತಗೊಂಬರ್ಲಿ ಚಿಕನ್ ಕಟ್ ಮಾಡಿಸ್ಕೊಂಡ್ ಬರ್ಲಿ ಅಂತ ನಾವು ಇಷ್ಟೊತ್ತವರೆಗೂ ಕಾಯ್ತಿದ್ದು. ನೀವು ನೋಡಿರಿ ಇವಾಗ ಬಂದ್ರಿ. ವಾ ಮತ್ತೆ ಏನ್ ಮಾಡ್ತಿದ್ರ ಅಂತ ಕೇಳ್ತಿದ್ಯಾ ನನ್ಗೆ. ಅದಿರ್ಲಿ ಆಯ್ತು. ಹುಡುಗರಿಗೆ ಫೋನ್ ಮಾಡಿದ್ದ, ಎಲ್ಲಿದಾರಂತೆ, ಬರ್ತಿದಾರಂತ, ಎಲ್ಲಿದಾರಂತೆ, ಇನ್ನು ಎಷ್ಟೊತ್ತಾಗುತ್ತಂತೆ ಬರೋದಿಗೆ? ಎಲ್ಲ ಇಲ್ಲೇ ಎಲ್ಲ ಇರ್ಬೇಕ್ ಕಣೆ. ಇನ್ನೇನ್ ಹತ್ತತ್ರ ಇದಾರಂತೆ. ಇನ್ನೊಂದು ಅರ್ಧ ಗಂಟೆ 1/4 ಗಂಟೆ ಅಷ್ಟೊತ್ತಿಗೆ ಬರ್ತೀವಂತ ಹೇಳಿರಮ್ಮ ನನಗೆ ಅವಾಗ್ಲೇನೆ. ಇಲ್ಲೇ ಎಲ್ಲ ಇರ್ಬೇಕು. ಇನ್ನೊಂದು 10 ನಿಮಿಷ ಬರ್ತಾರ ಕಣಿ ಹೇಳು. ಬೀಗ್ರೆ ತಗೊಳ್ರಿ, ಬ್ಯಾಗ್ ತಗೊಂಡ್ ಹೋಗ್ಬಿಟ್ಟು ಒಳಗಡೆ ತಗೊಳ್ರಿ. ಕಲ್ಲಂಗಡಿ ಹಣ್ಣು ಮಾತ್ರ ಬಹಳ ಚೆನ್ನಾಗೈತ್ ಕಣ್ರಿ ಬೀಗ್ರೆ. ಒಳ್ಳೆ ಸಿಹಿ ಆಗೈತೆ, ಒಳ್ಳೆ ರುಚಿ ಆಗೈತ್ ಕಣ್ ಹೇಳ್ರಿ. ವಾ ಮುಖಾಳ ಶಂಕರಾಜ್, ಅದಕ್ಕೆ ಕಣೋ ತಗೊಂಬಂದಿದ್ದು. ತಗೊಳ ಇನ್ನೊಂದ್ ಪೀಸು. ವಾ ತಗ ಇನ್ನೊಂದ್ ಪೀಸ್ ಕೊಡ್ತೀನಿ. ಇನ್ನೊಂದ್ 2 ಪೀಸ್ ತಗೊಂಡ್ ತಿನ್ನು, ಬೇಕಾದಷ್ಟೈತೆ. ಬೇಡಪ್ಪ ನನಗೆ. ಬೇಡ ಕಣ್, ಸುಮ್ಕಿರೋ ರಂಗಜ್ಜು. ಇದೇ ತಿನ್ನಕ್ ಆಗ್ತಿಲ್ಲ, ಹೊಟ್ಟೆ ತುಂಬೈತಂತ ಹೇಳ್ತಿದ್ದೀನಿ. ನೀನ್ ಹೇಳ್ದೆ ಅಂತ ತಿಂತಿದ್ದೀನಿ ಕಣಪ್ಪ ನಾನು. ಅಲ್ಲ ಕಣ್ರಿ, ಶಾಮಿಯಾನದವ್ರು ಇನ್ನು ಯಾವಾಗ ತಗೊಂಬಂದ್ಬಿಟ್ಟು ಇಲ್ಲಿ ಮನೆ ಮುಂದೆ ಶಾಮಿಯಾನ ಹಾಕ್ತಾರೆ? ಮೊದ್ಲು ಫೋನ್ ಮಾಡ್ರಿ ಅವರಿಗೆ. ಫೋನ್ ಮಾಡ್ಬಿಟ್ಟು ಎಲ್ಲಿದ್ದೀರಾ ಅಂತ ಕೇಳ್ರಿ. ಎಷ್ಟೊತ್ತಾಯ್ತು ಶಾಮಿಯಾನ ಹಾಕೋದಕ್ಕೆ ಹೇಳಿ. ಈಟೊತ್ತಾದ್ರೂ ಬರದ್ ಬೇಡವೇನ್ರಿ ಅವರು? ಅದೇ ಕಣೆ ಇವಳೆ, ನಾನು ಅವಾಗ್ಲಿದ್ದೇನೆ ಬೆಳಿಗ್ಗೆದೇನೆ ಊರಿಂದ ಬರ್ತಾನೆ ಅವ್ರಿಗೆ ಹೇಳಿದೀನಿ, ಶಾಮಿಯಾನ ತಗೊಂಬಂದ್ಬಿಟ್ಟು ಆಗಪ್ಪ ಮನೆ ಮುಂದೆ ಅಂತ ಹೇಳಿದೀನಿ. ಇಲ್ಲ ಮಧ್ಯಾಹ್ನ ಅಷ್ಟೊತ್ತಿಗೆ ಹಾಕ್ಬಿಡ್ತೀನಿ ಅಂತ ಹೇಳ್ದ. ನಾನು ಇನ್ನೇನು ಈಗ ಹೇಳಿದೆ ನನ್ನ ಮೇಲೆ ಹಾಕ್ತೀನಿ ಅಂತ ಬೇರೆ ಹೇಳ್ದನಲ್ಲ. ಅದಕ್ಕೆ ಅತ್ಲಾಗಿ ನಾನು ಸುಮ್ಕಾಗ್ಬಿಟ್ಟೆ. ಇನ್ನೇನಾಗಲ್ಲ, ಏನ್ ಫೋನ್ ಮಾಡ್ತಿರ್ತಾರೆ ಇವರು, ಒಂದ್ಸಲಿ ಹೇಳೋದು ನಮಗೂ ಅರ್ಥ ಆಗುತ್ತಲ್ಲ. ಹೋಗ್ತೀವಿ ತಾನೆ, ಸುಮ್ಮನೆ ಯಾಕೆ ಫೋನ್ ಮಾಡ್ತಾರಂತ ಎಲ್ಲಿ ಏನ್ ತಿಳ್ಕೊಳ್ತಾರೋ ಅಂತ ನಾನು ಏನು ಫೋನ್ ಮಾಡಕ್ ಹೋಗ್ಲಿಲ್ಲ ಕಣೆ ಇವಳೆ. ತಡಿ ಈಗ ಫೋನ್ ಮಾಡ್ತೀನಿ. ಕಲ್ಲಂಗಡಿ ಹಣ್ಣು ತಿನ್ಕೊಂಡು ಅಯ್ಯೋ ಎಷ್ಟೊತ್ತು ಮಾಡ್ಕೊಂಡು ಬಂದು ಇನ್ನು ಯಾವಾಗ ಹಾಕ್ಬೇಕು ಅನ್ಕೊಂಡಿದಾರೆ ಏನಪ್ಪ ಅತ್ಲಾಗಿ. ತಡಿ ಅಮ್ಮನಿ ಅವಾಗ್ಲೇ ನೀ ಹೇಳಿದ್ಲು ನಾನು ಹೋಗ್ಬೇಕಾದ್ರೇನೆ. ಅವ್ರು ಫೋನ್ ಮಾಡ್ಬಿಟ್ಟು ಕೇಳ್ರಿ, ವಿಚಾರಿಸ್ರಿ ಮಾವಯ್ಯ ಒಂದ್ಸಲಿ ಅಂತ. ನಾನು ಇನ್ನೇನು ಸಾಮಾನ್ಯಕ್ಕೆ ಬಂದು ಹಾಕಿರ್ಬೇಕು ಅನ್ಕೊಂಡು ನಾನು ಸುಮ್ಕಾದೆ. ಇವ್ರು ನೋಡಿರಿ ಇಷ್ಟೊತ್ತಾದ್ರೂ ಬಂದು ಹಾಕದ್ ಬೇಡವಾ? ಎಷ್ಟೊಂದು ಹೊತ್ತಾಯ್ತು. ಅದೇ ಕಣ್ರಿ, ಅಲ್ಲೇ ಅಕ್ಕಪಕ್ಕ ಎಲ್ಲಾನು ಹಾಕಿದ್ದಾರೆ, ನಮ್ಮನೆ ಮುಂದೆನೆ ಹಾಕಿಲ್ಲ, ಒಂಥರ ಅನಿಸ್ತೈತೆ. ಇಲ್ಲೇ ಶಾಮಿಯಾನ ಟೇಬಲ್ ಎಲ್ಲ ಹಾಕ್ಬಿಟ್ಟಿದ್ರೆ ಇನ್ ನೋಡ್ರಿ ನಾವು ಕಲ್ಲಂಗಡಿ ಹಣ್ಣೆಲ್ಲ ಇಲ್ಲೇ ನೆರಳಲ್ಲೇ ಕೂತ್ಕೊಂಡು ಇನ್ನೂ ಚೆನ್ನಾಗಿ ತಿನ್ಬೋದಿತ್ತು. ಅದಕ್ಕೋಸ್ಕರ ಹೇಳ್ತಿರೋದಷ್ಟೇ. ಶೂಷಪ್ಪ ಯಪ್ಪ ನಮ್ಗೂ ಬಿಸಿಲಲ್ಲಿ ಬರೋಷ್ಟರಲ್ಲಿ ಇವಳೆ ಎಲ್ಲ ಕೋಳಿ ಎಲ್ಲ ತಗೊಂಬರೋಷ್ಟರಲ್ಲಿ, ಕೋಳಿ ಎಲ್ಲ ಕಟ್ ಮಾಡಿಸ್ಕೊಂಡು ಸಾಮಾನೆಲ್ಲ ತಗೊಂಬರೋಷ್ಟರಲ್ಲಿ ಸಾಕಾಗೋಯ್ತು ಕಣೆ ಇವಳೆ ಅತ್ಲಾಗಿ. ಹೆಂಗ ಎಲ್ಲ ಆಗೋಯ್ತು ಅತ್ಲಾಗಿ. ಈಗ ಚಿಕನ್ ಗ್ರೇವಿ ಒಂದು ಮಾಡಿಬಿಟ್ಟು ಬೇಗ, ಇನ್ನೇನು ನೆಂಟರು ಬರ್ತಾರೆ, ಇನ್ನೇನು ಬರೋ ಟೈಮ್ ಆಯಿತು. ಬೇಗ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅತ್ಲಾಗಿ. ಊಟಕ್ಕೆಲ್ಲ ರೆಡಿ ಮಾಡ್ಕೊಳ್ರಿ ಅತ್ಲಾಗಿ. ಅವ್ರು ಇನ್ನೇನು ಶಾಮಿಯಾನದವರು ಟೇಬಲ್ ಅದನ್ನು ಕುರ್ಚಿ ಎಲ್ಲ ತಗೊಂಬಂದ್ಬಿಟ್ರೆ ಅತ್ಲಾಗಿ ಎಲ್ಲ ಟೇಬಲ್ ಅದನ್ನು ಕುರ್ಚಿ ಇಲ್ಲೇ ಮನೆ ಮುಂದೆನೆ ಹಾಕ್ಬಿಟ್ಟು ಅತ್ಲಾಗಿ ಇಲ್ಲೇ ಕೂರಿಸ್ಬಿಡೋಣ ಊಟಕ್ಕೆ. ಇಲ್ಲೇ ಜಾಗ ಚೆನ್ನಾಗೈತೆ. ಊರಿ ಇವಾಗ ಬರೋ ನೆಂಟರುಗಳೆಲ್ಲ ಹೊಟ್ಟೆ ಹಸ್ಕೊಂಡು ಬಂದಿರ್ತಾರೆ, ಬಿಸಿಲಲ್ಲಿ ಸಾಕಾಗ್ಬಿಟ್ಟು. ಬರ್ತಾನೆ ಒಂದ್ರಿಟ್ಟು ಕುಡಿಯಕ್ಕೆ ಜ್ಯೂಸ್ ಏನಾರ ಕೊಟ್ಟು ಊಟಕ್ಕೆ ಕೂರಿಸ್ಬಿಡೋಣ. ಊಟಕ್ಕೆ ಬೇಗ ಬರ್ತಾನೆ ಊಟಕ್ಕೆ ಕೂತ್ಕೊಂಡ್ಬಿಡ್ಲಿ, ಹೊಟ್ಟೆ ತುಂಬಾ ಊಟ ಮಾಡ್ಲಿ ಅಲ್ಲವ್ರ. ಅದಿರ್ಲಿ ಕಣ ಇವಳೆ, ಇವನು ಪಾಪ ಎತ್ಲಾಗೋದ್ನ, ಇವನು ಕಾಣಿಸ್ತಾನೆ ಇಲ್ಲ. ಅಲ್ಲ ಕಣ್ರಿ, ಎತ್ಲಾಗೋದ ಅಂತ ಕೇಳ್ತಿದಿರಲ್ರಿ ನೀವು. ಹುಡುಗ ಬೆಳಿಗ್ಗೆಯಿಂದ ನಾನು ಕೆಲಸ ಮಾಡಿದ್ದಾನೆ. ಎಲ್ಲ ಮಟನ್ ಗಿಟನ್ ಎಲ್ಲ ತಗೊಂಬಂದ್ಬಿಟ್ಟು ಮಟನ್ ಸಾಂಬಾರ್ ಎಲ್ಲದನ್ನು ಅವನೇ ರೆಡಿ ಮಾಡಿಸಿರೋದು ಗೊತ್ತಾ. ನಾವು ಖಾರಕ್ಕೆಲ್ಲ ಮಾತ್ರ ತಕ್ಕೊಟ್ಟಿದ್ದು, ಅದು ಬಿಟ್ರೆ ಮಟನ್ ಸಾಂಬಾರ್ ಎಲ್ಲ ಅವನೇ ಕಣ್ರಿ ಬೇಯಿಸಿದ್ದು, ಎಲ್ಲ ರೆಡಿ ಮಾಡಿದ್ದು. ಆ ದೊಡ್ಡ ತಪ್ಪಲೆಗಳೆಲ್ಲ ಎತ್ತಿ ಇಡೋದು, ಒಗ್ಗರಣೆ ಹಾಕೋದು, ಪ್ರತಿಯೊಂದನ್ನು ಅವನೇ ಮಾಡಿದಾನೆ. ನೀವು ನೋಡಿದ್ರೆ ಪಾಪ ಎತ್ಲಾಗೋದ ಅಂತ ಕೇಳ್ತಿರಲ್ರಿ. ಒಳಗಡೆ ಕುಂತಿರ್ಬೇಕು ಪಾಪ. ಇವಾಗಿನ ಬಂದು ಅವನಿಗೂ ಸೆಕೆ ಆಗ್ತಿತ್ತಂತ ಹೇಳಿ
ಒಂದ್ ಗಳಿಗೆ ಸುಧಾರಿಸ್ಕೊಳ್ಳಿ ಅಂತ ಸುಮ್ ಕೂತ್ಕೊಂಡಿದ್ದಾನ ಅತ್ಲಾಗಿ. ಇನ್ನ ಅಡಿಗೆ ಎಲ್ಲ ಆಯ್ತಲ್ಲ, ಹೋಗ್ ಪಾಪ, ಇನ್ನು ಮಿಕ್ತಾವ್ ನಾವ್ ಮಾಡ್ಕೊಂತೀವಿ ಚಿಕನ್ ಗ್ರೇವಿ, ಇನ್ ಕೂತ್ಕೊ ಹೋಗ್ ಪಾಪ ಅತ್ಲಾಗಿ, ಸುಸ್ತಾಗ್ಬಿಟ್ಟಿದೆ ಅಂತ ಕೋರ್ಸ್ ಬಂದಿದೀನಿ. ಒಳಗಡೆ ಇದ್ದಾನೆ, ಅವ್ನಿಗೊಂದ್ 2-3 ಕಲ್ಲಂಗಡಿ ಹಣ್ಣು ಪೀಸ್ ತಗೊಂಡೋಗಿ ಕೊಡ್ಬೇಕು ಇವಾಗ. ಹ್ಞೂ ಸರಿ ಆಯ್ತು, ಹೋಗಿ ಕೊಟ್ಟು ಬಾ ಹೋಗು ಮೊದಲು. ಲೇ ರಂಗಜ್ಜ, ಏನ್ ಮಾಡಂಗ್ ಗೊತ್ತೇನೋ, ನಾವು ಊಟ ಎಲ್ಲ ಮಾಡ್ಕೊಂಡು ಆಮೇಕಿಂದ ಸಾಯಂಕಾಲದ ಕಡೆಯಿಂದ ಬೀಗ್ರು ತೋಟ ನೋಡಿಲ್ಲ ಕಣ, ಹೋಗ್ಬಿಟ್ಟು ಬೀಗ್ರು ತೋಟ ಹೆಂಗೈತೆ, ಅಡಿಕೆ ತೋಟ, ತೆಂಗಿನ ತೋಟ ಎಲ್ಲ ನೋಡ್ಕೊಂಬರ್ಬೇಕಣ. ಒಂದ್ ಕಡೆ ಅಡ್ಡಾಡ್ಕೊಂಬರೋಣ. ಹಂಗೆ ನನಗೂ ಬೇಜಾರಾಗ್ತೈತೆ ಅವಾಗ್ಲೂ ನಾನು ಕುಂತು ಎಲ್ಲ ಸುಮ್ಕಿಲ್ಲಾರಾಗ ಶಂಕರಾಜ್ ಅತ್ಲಾಗಿ. ನಾನು ಬೆಳಿಗ್ಗೆಯಿಂದಾನು ಹೇಳಿ ನನಗೂ ಸಾಕಾಗೋಯ್ತು ಅತ್ಲಾಗಿ. ಇಲ್ಲ ನಾನು ತೋಟ ನೋಡಿಲ್ ಕಣು, ಇಲ್ಲ ಅಂದಿದ್ರೆ ಅತ್ಲಾಗಿ ನಾನು ತೋಟದ ಕಡೆ ಹೋಗಿ ಬಂದ್ಬಿಡ್ತಿದ್ದೆ ಅತ್ಲಾಗಿ. ಏನ್ ಮಾಡ್ತೀಯ ಅತ್ಲಾಗಿ, ತೋಟ ನೋಡಿಲ್ಲ ಏನಿಲ್ಲ. ಎಲ್ಲ ಕೆಲಸ ಎಲ್ಲ ಮುಗ್ದಾದ್ಮೇಲೆ ಊಟ ಎಲ್ಲ ಮಾಡ್ಕೊಂಡು ಬೀಗ್ರ ಆಮೇಲಿಂದ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾರೆ. ಆಮೇಲಿಂದ ಹೋದ್ರೆ ಆಗುತ್ಕೊಂಡು ಹೇಳು ಊಟ ಮಾಡ್ಕೊಂಡು. ಅಯ್ಯೋ ಶಂಕರಜ್ಜ ಬೀಗ್ರೆ, ಆಯ್ತು ಇವಾಗ ಬೇಜಾರ್ ಮಾಡ್ಕೊಬೇಡ್ರಿ. ಇನ್ನು ಇವತ್ತು ಟೈಮ್ ಐತೆ, ಇವತ್ತು ಟೈಮ್ ಸಿಗ್ಲಿಲ್ಲ ಅಂದ್ರೂ ನಾಳೆ ಎಲ್ಲ ಪುರ್ಸೊತ್ತಾಗಿದ್ದೀವಿ. ಆರಾಮಾಗಿ ಹೋಗೋಣ ತೋಟದ ಕಡೆ. ಬೆಳಿಗ್ಗೆ ಎದ್ದರ ದಿನ ಹೋಗ್ಬಿಟ್ಟು ಎದ್ದಾಗ ಹೋಗಿ ತೋಟ ಎಲ್ಲ ನೋಡ್ಕೊಂಡು ಎಳ್ನೀರೆಲ್ಲ ಕುಡ್ಕೊಂಡು ನಮ್ಮ ತೋಟ ಎಲ್ಲ ತೋರಿಸ್ಕೊಂಡ್ ಬರ್ತೀನಿ. ಆರಾಮಾಗಿ ಬರೋದಂತೆ, ಸುಮ್ಕಿರ್ರಿ. ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದೀರಾ ನೀವು? ಅಲ್ಲೂರಾ ಹೋಗೋಣಂತೆ ಕಣ್, ಸುಮ್ಕಿರ್ರಿ.